ವೆಂಕಟೇಶ್ ಮಹಾರಾಜು ಒಂದು ಗುರುಸ್ಥಾನ. ಅವರು ನಮ್ಮಂತರ ಎಷ್ಟೋ ಜನಕ್ಕೆ ಒಂದು ದಾರಿ ದೀಪ ಆಗ್ಯಾರ್ರಿ ಅವರು. ನಮ್ಮ ಕುಟುಂಬಕ್ಕೆ ನಮ್ಮ ಎರಡನೇ ಪಾಂಡುರಂಗ ಅಂತ ಯಾರನ್ನಿದ್ರೆ ನಮ್ಮ ವೆಂಕಟೇಶ್ ಮಹಾರಾಜರು ಅಂತಾನೆ ಹೇಳ್ಬೋದು ನಾವು. ಮಹಾರಾಜರು ಅಂದರೆ ಅವರು ನಮಗೆ ದೇವರಿದ್ದಂಗೆ. ಪಾಂಡುರಂಗನೇ ಅವರು ಮೈಯಲ್ಲಿ ಬಂದು ಎಲ್ಲ ಭಕ್ತಾದಿಗಳು ನಡ್ಕೊಂಡು ಹೋಗೋಂಥ ಶಕ್ತಿಯನ್ನು ದಾರಿ ತೋರಿಸಿ ಅವ್ರಿಗೆ ಕೊಟ್ಟಾರ. ಭಗವಂತ ಅವ್ರ ರೂಪದಾಗ ಕಾಣಕತ್ತೇನ. ದೇವರು ಮಾತಾಡಲ್ಲ, ವೆಂಕಟೇಶ್ ಮಹಾರಾಜನೇ ಮಾತಾಡಲ್ಲ. ಗುರುಗಳೇ, ನೀವು ದೀಕ್ಷೆ ತಗೊಂಡಿದ್ದೀನಿ ಅಂತ ಹೇಳಿದ್ರಿ. ದೀಕ್ಷೆ ತಗೊಂಡಾದ್ಮೇಲೆ ನಮಗ್ ಗೊತ್ತಿರೋ ಹಾಗೆ, ನಮಗೆ ತಿಳಿದಿರೋ ಹಾಗೆ ಶ್ರೀ ಪಂಡರಾಪುರ ಪಾಂಡುರಂಗನ ಪವಾಡಗಳು ಬಹಳಷ್ಟಿವೆ. ಹೌದೌದು. ನಿಮ್ಮ ಜೀವನದಲ್ಲಿ ಅಂಥದ್ದೇನಾದ್ರು ನಡೆದವ ನಾವು ದೀಕ್ಷೆ ತಗೊಂಡ ಮೇಲೆ ನಾವೇನಪ್ಪ ನ್ಯಾಚುರಲ್ ಏನು ಮಾಮೂಲಿ ಹೆಂಗಿದ್ರೆ ಆ ಥರ ಅವ್ರ ಮೇಲೆ ಅಷ್ಟು ಭಾರ ಇದ್ದಿಲ್ಲ. ಭಗವಂತನ ಮೇಲೆ ನಂಬಿಕೆ ಇದ್ದಿಲ್ಲ ನಮ್ಗೆ. ದೀಕ್ಷೆ ತೊಗೊಂಡು ಮಾಲೆ ಹಾಕ್ಬೇಕು, ಇದು ಮಾಡಬೇಕು ಅಂತ. ಮಾಲೆ ಹಾಕಿ ಒಬ್ಬರು ಏನು ಮಾಡ್ತಾರೆ, 10 ರೂಪಾಯಿ ಇಡೋರು ಮಾಲೆ, ಬಡ ಒಬ್ಬರು ಇಲ್ಲ ಅಂದ್ರೂ ಇದು ಮಾಡ್ತಾರೆ. ನಾವು ಮಾಲೆ ಹಾಕುವಾಗ ಇಷ್ಟೇ ಅಮೌಂಟು ಅದು ಇದು ಇರೋಲ್ಲ ನಮ್ಮ ಕಡೆ. ಪೂಜೆ ಸೋಮಾನ ಆಮೇಲೆ ಅವರು ಕೊಟ್ಟು ಏನಿರ್ತೈತಿ ಈ ಥರ ಇತ್ತು. ನಡ್ಕೊಂತ ಅದನ್ನು ಸ್ವಲ್ಪ ದಿನಗಳಾದಮೇಲೆ ಏನಾಗಿಬಿಡ್ತಪ್ಪ ಅಂದ್ರೆ ನಮ್ಮ ಹುಡುಗ ಅಂಗಡಿ ಮಾಡಿಕೊಟ್ಟಿದ್ವಿ. ದೀಕ್ಷೆ ಆದಮೇಲೆ ಇಲ್ಲಿ ಬೂದಂಪುರ ಹುಡುಗಿ ಅಂಗಡಿ ಮಾಡಿದ್ವಿ. ನಮಗೇನೋ ಇವ್ರ ಮೇಲೆ ಅಷ್ಟೇ ನಂಬಿಕೆ, ಏನಪ್ಪ ನಾವು ವಾರಿ ತೊಗೊಂಡು ಮಾಲೆ ಹಾಕ್ಬೇಕು ಅಷ್ಟೇ ಇತ್ತು. ಅದು ಒಂದು ದಿನ ಏನಾಗ್ಬಿಡ್ತಿ, ಅದು ಹಬ್ಬ ಇದು ಲಗ್ನ ಇದ್ದವು. ಲಗ್ನದ ಬಟ್ಟೆಗಳು ನಮ್ಮ ಹುಡುಗ ಅಶೋಕ್ ನಾಯಕ್ ಅಂದ್ರೆ ಲಗ್ನ ಬಟ್ಟೆ ಹಿಡ್ಕೊಂಡ್ಬಿಟ್ಟಿದ್ದೆ. ಅಂಗಡಿ ಮಾಡಿದ್ವಿ, ಟೇಲರ್ ಅಂಗಡಿ. ಅದು ಒಲೆಯದು ಏನಾಗ್ಬಿಡ್ತಿ, ಅವರು ಇನ್ನೂ 2-3 ದಿನದಲ್ಲಿ ಕೊಡಬೇಕು ಬಟ್ಟೆ. ಒಲೆಯವ್ರು ಇಬ್ಬರು ಕೈ ಕೊಟ್ಬಿಟ್ರು. ನಮ್ಮ ಹುಡುಗ ಬಂದು ಏನಪ್ಪ ಹಿಂಗೆ ಆಗ್ಬಿಡುತ್ತೆ ಅಂತ ಕಣ್ಣೀರು ಹಾಕಿದತ್ತ ಮೂವಿ. ಹಿಂಗಪ್ಪಾಜಿ ಹಿಂಗೆ ಒಲೆಯವರು ಇದು ಮಾಡಿಬಿಟ್ಟಾರ, ಹೆಂಗೆ ಮಾಡ್ಬೇಕಪ್ಪ. ಏಕಾದಶಿ ಇನ್ನೂ ಒಂದು 2 ದಿನ ಮುಂದಿತ್ತು. ನಾವೇನು ಗಾಡಿ ತೊಗೊಂಡು ಅಡ್ಡಾಡಿದ್ವಿ, ಸೈಕಲ್ ಮೋಟ್ರ್ ತೊಗೊಂಡು ಅಡ್ಡಾಡಿ ಎಲ್ಲ ಕೇಳಿವಲ್ಲಿ. ಅಲ್ಪ ಬರ್ರಿ, ಯಾರನ್ನ ಟೇಲರ್ ಇದ್ದವ್ರು ಅಲ್ಪ ಒಂದು 5,000 ಕೊಡ್ತು, 10,000 ಕೊಡ್ತು ಅಡ್ವಾನ್ಸು. ಬರ್ರಿ ನೀವು ಬಂದು ಕಾಸಿ ನಮ್ಗೆ ಹೋಲ್ರಿ. ಇಲ್ಲಪ್ಪ ಎಲ್ಲ ಕಡೆ ಅಡ್ಡಾಡಿದ್ವಿ. ಸುತ್ತ ಒಂದು 8 ತಳ್ಳಾಡಿದ್ವಿ, ಒಬ್ರು ಸಿಗಲಿಲ್ಲ. ಲಾಸ್ಟಿಗೆ ಒಬ್ಬರು ಪ್ಯಾಂಟ್ ಹೊಲ್ತೀವಿ ಅಂತಂದು ಬಂದರು. ಹಿಂಗಪ್ಪ ಬಂದಾರ ಅಂದ್ರೆ ಅವತ್ತು ನಾವು ಏಕಾದಶಿ ಇದ್ರ ದಿನ ಭಗವಂತಗೆ ನಾವು ಮನೆ ಹೋದ್ವಿ. ಅವತ್ತು ಶರಣ ಹೋದ್ವಿ. ಏನಪ್ಪ ಭಗವಂತ ಈ ನಮ್ಮನೆ ಆಗೈತೆ, ನಾನು ನಿನ್ನ ಸೇವೆ ಮಾಡ್ಬೇಕಂದ್ರೆ ಮತ್ತೆ ನಮ್ಮ ಮನೆ ಒಳಗೆ ಸಮಸ್ಯೆ ಆಗ್ತದೆ, ಹೆಂಗ ಇದು ಮಾಡಂದಾಗ ಪಾಂಡುರಂಗ ರೂಪದಲ್ಲೇ ಒಬ್ಬರು ಬಂದರು. ಬಂದು ಕಾಸಿ ಹೊಲ್ದು ಎಲ್ಲ ಇದು ಮಾಡಿದರು. ಅವಾಗಲಿಂದ ನನಗೆ ಅವಾಗ ಭಗವಂತ ಇದೇನ, ನಂಬಿಕೆ ಅಷ್ಟೇ ಇಡಬೇಕು. ಭಗವಂತನಿಗೆ ನಂಬಿಕೆ ಮುಖ್ಯ. ಭಯ ಭಕ್ತಿ ಏನಿದೆಯಲ್ಲ, ನಂಬಿಕೆ ಇಟ್ಟನಪ್ಪ ಅಂದ್ರೆ ಭಗವಂತ ಅವನೇ ಕೆಲಸ ಮಾಡ್ತಾನೆ. ನಂಬಿಕೆ ನಮಗೆ ಒಳ್ಳೆ ದಾರಿಯಲ್ಲಿ ನಡೆಸೋದು, ಒಳ್ಳೆ ದಾರಿ ಕರ್ಕೊಂಡು ಒಳ್ಳೆ ಒಂದು ಯಶಸ್ಸು ಸಿಗೋದು. ಎಷ್ಟೋ ಜನಕ್ಕೆ ಮಕ್ಕಳಾಗವ್ರಿ, ಮಕ್ಕಳಾಗ್ಯಾವ. ಒಬ್ಬ ಅಜ್ಜಿಯ ದೊಮ್ಮು ಇತ್ತು, ದೊಮ್ಮು ಎಲ್ಲ ನಿವಾರಣೆ ಆಗಿ ಈಗ ಸ್ವಚ್ಛದಿಂದ ಇದ್ದಾರ. ಒಬ್ಬೊಬ್ಬರು ಇಲ್ಲಿ ಗಂಗಾವತಿಯಲ್ಲಿ ಮರ್ಕುಂಬಿ ಹೆಣ್ಮಗಳು ಭುವನೇಶ್ವರಮ್ಮ ಅಂತಂದು ಅವರು ಹೆಣ್ಮಗಳು. ಅವ್ರು ಏನಪ್ಪ ಅಂದ್ರೆ ಅಂಗವಿಕಲ ಇದ್ಲ ಹೆಣ್ಮಗಳು. ಆ ದಿಂಡಿ ಒಳಗೆ ಬರ್ತಿದ್ಲು. ನಮ್ಮ ದಿಂಡಿಗೆ ಬಂದಾರ, ಬೇರೆ ದಿಂಡಿಗೆ ನಾವು ಇದ್ಲು. ಅವ್ರು ಏನಪ್ಪ ಅಂದ್ರೆ ಒಳ್ಳೆ ಹುಡುಗನ ಮದುವೆ ಆಗ್ಬೇಕಂಬದು ಆಯಮ್ಮ ಸಂಕಲ್ಪ ಮಾಡಿದ್ಲು. ಹರಿಪಾಠ ಎಲ್ಲ ಅನಿಸ್ತದ್ಲು ಎಲ್ಲ ತಂದು. ಅಲ್ಲಮ್ಮ ನೀನು ಎದಕ್ಕೆ ಬರ್ತದೆ, ಹಿಂಗೆ ನಮಗೆಲ್ಲ ಜೀವಕ್ಕೆ ಇದು ಮಾಡ್ತದ್ದಿ, ಇನ್ನು ದಬ್ಕೊಂಡು ಹೋಗ್ರಿ ಯಾರು ಎದಕ್ಕೆ ಬರ್ತದೆ ಅಂತ ಅಂತಿದ್ವಿ ನಾವು. ಅಲ್ಲಿ ಎಲ್ಲರೇ ನಾವು ಭಗವಂತಂದು ನಾವು ಹರಿಕೆ ಐತೆ, ನಾವು ಬರಬೇಕು ಅಂದ್ರೆ ಬರ್ರಿ ಅಂತದ್ವಿ. ಹಿಂಗಾದ್ಮೇಲೆ ಒಳ್ಳೆ ಹುಡುಗನೇ ಮದುವೆ, 3 ವರ್ಷ ಪಾದಯಾತ್ರೆ ಬಂದರು. ಒಳ್ಳೆ ಹುಡುಗನೇ ಮದುವೆ ಮಾಡ್ಕೊಂಡು ಈಗ ಚೆನ್ನಾಗಿದ್ದಾರೆ. ಈ ಥರ ನಡೆದವ ಎಷ್ಟೋ ಘಟನೆಗಳು. ಗುರುಗಳೇ, ಇನ್ನೊಂದು ನಮಗೆ ಸಿಕ್ಕಿರೋ ಮಾಹಿತಿ, ನಮಗೆ ಕೆಲವೊಂದಿಷ್ಟು ವಿಡಿಯೋ ತುಣುಕುಗಳು ಸಿಕ್ಕು. ನೀವು ನಿಮ್ಮ ಕೈಯಾರೆ ಮಾಲೆ ಹಾಕ್ಸಿ ಅವರಿಗೆ ಕುಡಿತ ಚಟವನ್ನು ಬಿಡಿಸಿದಂಥ ವ್ಯಕ್ತಿಗಳು, ಸಂತರಾಗಿರ್ಬೋದು, ನಿಮ್ಮ ಶಿಷ್ಯಂದ್ರಾಗಿರ್ಬೋದು, ಅವರು ನಿಮ್ಮ ಬಗ್ಗೆ ಹೇಳಿದ್ರು ನಮಗೆ ನಮ್ಮನೆ 2ನೇ ದೇವ್ರು ಅಂತೇಳಿ ನಿಮ್ಮ ಹೆಸರು ಹೇಳಿದ್ರು. ಕೆಲವೊಂದಿಷ್ಟು ವಿಡಿಯೋಗಳಿದ್ದಾವೆ ಗುರುಗಳೇ, ಅವ್ರು ನಿಮ್ಮ ಬಗ್ಗೆ ಈ ತರ ಮಾತಾಡಿದ್ದಾರೆ. ನೀವು ಮಾಲೆ ಹಾಕಿ ಅವರು ಒಂದು ಒಳ್ಳೆ ಜೀವನ ಕಟ್ಟಿಕೊಟ್ರಿ ಅಂತ ಹೇಳ್ಕೊಂಡ್ರು. ಈ ವಿಡಿಯೋಗಳಿದ್ದಾವೆ. ಈ ವಿಡಿಯೋಗಳಿಂದ ನಿಮ್ಗೆ ಏನು ಅನ್ಸುತ್ತೆ, ಇದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮ ಕುಟುಂಬಕ್ಕೆ ನಮ್ಮ ಎರಡನೇ ಪಾಂಡುರಂಗ ಅಂತ ಯಾರನ್ನಿದ್ರೆ ನಮ್ಮ ವೆಂಕಟೇಶ್ ಮಹಾರಾಜರು ಅಂತಲೇ ಹೇಳ್ಬೋದು ನಾವು. ಉದಾಹರಣೆಗೆ ನೋಡ್ಬೋದು, ನಮ್ಮ ಮನೆಯಲ್ಲಿ ಕೂಡ ಇವತ್ತು ಅವರು ಪೂಜೆ ಮಾಡ್ತೀವಿ ನಾವು. ಅವರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಮತ್ತು ತುಂಬ ಜೊತೆಗೆ ನಮ್ಮ ಜೀವನ ಕೂಡ ಉದ್ಧಾರ ಆಗಿದೆ. ನಾವಿವತ್ತು ಕುಡಿದು 90 ಕುಡ್ಕಷ್ಟು 10 ರೂಪಾಯಿ 20 ರೂಪಾಯಿ ಭಿಕ್ಷೆ ಬೇಡಂಥ ವ್ಯಕ್ತಿಗಳು ನಾವಿವತ್ತು ನಮ್ಮದೇ ಆದ ಒಂದು ಜೀವನ ಕಟ್ಕೊಂಡಿದ್ವಿ, ನಮ್ಮದೇ ಆದ ಒಂದು ಬದುಕನ್ನು ಕಟ್ಕೊಂಡಿದ್ವಿ, ನಮ್ಮದೇ ಆದ ಒಂದು ದಾರಿಯಲ್ಲಿ ಹೊಂಟಿದ್ದೀವಿ.
ಅದಕ್ಕೆ ಮೂಲ ನಮ್ಮ ವೆಂಕಟೇಶ್ ಮಹಾರಾಜರೇ ಮೂಲ ಕಾರಣ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು ನಾನು ಏನು 10 ರೂಪಾಯಿ 20 ರೂಪಾಯಿ ಭಿಕ್ಷೆ ಬೇಡಂಥ ವ್ಯಕ್ತಿ ಇವತ್ತು ಕ್ಲಾಸ್ 3 ಕಾಂಟ್ರಾಕ್ಟರ್ ಆಗಿ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದೇನೆ. ಅದಕ್ಕೆ ಮೂಲ ಕಾರಣ ನಮ್ಮ ವೆಂಕಟೇಶ್ ಮಹಾರಾಜರು ಅಂತಲೇ ಹೇಳ್ಬೋದು. ಗುಂಡಾಗಿರಿ ಮಾಡೀವಿ, ಕುಡಿದೀವಿ, ಎಲ್ಲ ರೀತಿಯಾಗೈತಿ. ಈಗ ಅದೆಲ್ಲ ಮಾಲೆ ಹಾಕ್ಯಂಡಾಗ್ಲದ್ದ ಯಾವುದೇ ರೀತಿಯಿಂದಾಗಲು ಗುಂಡಾಗಿರಿ ಇಂಥವು ಮುನ್ನೊಂದು ಇನ್ನೊಬ್ಬರಿಗೆ ಅಶಬ್ದಗಳು ಮಾತಾಡ್ಲಾರ್ದಂಗೆ ಭಕ್ತಿಯಿಂದ ಅವನು ನಮಗೆ ಒಂದು ರೀತಿ ಏನೇ ಬೈದು ಅನ್ಕೊಂಡ್ರು ಸಹ ನಮಗೆ ಅದು ಮನಸ್ಸಿಗಿಲ್ದಂಗೆ ಅಷ್ಟು ನಾವು ದೌರ್ಜನ್ಯ ತೋರಿಸೋರು ಈಗ ಶಾಂತಿ ರೀತಿಯಿಂದ ಅವ್ರು ನಮ್ಮನ್ನು ಬೈಬೋದು, ಒಂದು ಹೊಡಿಬೋದು. ಆ ರೀತಿ ಇಲ್ದಂಗೆ ನಾವು ಜೀವನ ಸಾಗಿಸಕತ್ತೀವಿ. ಪಾಂಡುರಂಗನೇ ಅವರು ಮೈಯಲ್ಲಿ ಬಂದು ಎಲ್ಲ ಭಕ್ತಾದಿಗಳು ನಡ್ಕೊಂಡು ಹೋಗೋಂಥ ಶಕ್ತಿಯನ್ನು ದಾರಿ ತೋರಿಸಿ ಅವ್ರಿಗೆ ಕೊಟ್ಟಾರ. ಅವ್ರ ದಾರಿಯಿಂದ ನಾವು ಮಾರ್ಗದರ್ಶನವಾಗಿ ನಡ್ಕೊಂತ ಹೋಗೋದು ಒಳ್ಳೆಯದಾಗೈತಿ. ಸಮಸ್ಯೆ ಅಂದರೆ ಮನ್ಯಾಗ ನಮ್ಮ ತಾಯರಿಗೆ ಗಾಳಿ ಪಾಳಿ ಅಂತ ಕಸ ಬಂತು. ಎಲ್ಲ ಸಮಸ್ಯೆ ಅಂದರೆ ಗಾಳಿದೇ ಜಾಸ್ತಿ ರೀ ಸರ್. ನಾವು ಎಲ್ಲ ಗುಡಿಗೆ ಹೋಗಿ ಮೇರಿ ಅಥವಾ ಮಸೀದಿಗಂದು ಇಲ್ಲಾಂದರೆ ಉಕ್ಕಡಿಕತ್ರಿ ಅಂದು ಹೋಗಿನಿ ಸರ್. ಉಕ್ಕಡಿಕತ್ತಿ ಹೋಗಿಮಿ ಮತ್ತು ದತ್ತಾತ್ರಿ ಭಾಳ ಕಡೆಗೆ ಅಡ್ಡಾಡೀನಿ ಸರ್. ಅಡ್ಡಾಡಿದ್ರು ಕೂಡ ಏನು ಕಡಿಮೆ ಆಗಿಲ್ಲ ರೀ ಸರ್. ಕಡಿಮೆ ಆಗಿಲ್ಲ ಅಂದರೆ ತಾವಿತ್ತು, ಇಲ್ಲಾಂದ್ರೆ ಅಲ್ಲಿ ಗುಡಿಗೆ ಹೋಗಿ ತಾವಿತ್ತು ಕಡಿಸಿದ್ದು ಭಾಳ ಹೆದರ್ಕೊಂಡಿರಿ ನಾನು. ಅದೇ ಎದುರ್ಸ್ಕೊಂಡು ಎಲ್ಲ ಅಡ್ಡಾಡಿ ಎಲ್ಲ ಮಾಡೀವ್ರಿ, ಏನು ನನ್ನ ಪರಿಹಾರ ಆಗಿಲ್ಲ ರೀ. ವೆಂಕಟೇಶಪ್ಪನಲ್ಲಿ ಮಾಲೆ ಹಾಕಿವ್ರಿ, 12 ವರ್ಷ ಆಯ್ತು ರೀ ನಮ್ಮದು. ಇವ್ರ ಕಡೆ ಬಂದಿಂದ ಎಲ್ಲ ನನಗೆ ಒಳ್ಳೇದಾಯ್ತು ರೀ. ನಮ್ಮ ಜೀವನ ನರಕ ಆಗಿತ್ತು ಸರ್. ನಾವು ಕುಡಿತಿದ್ವಿ, ಜಾಸ್ತಿ ಕುಡಿತಿದ್ವಿ. ತಂದೆ ತಾಯಿಗೆ ಬೇಸರ, ಬಂಧು ಬಳಗ ಬೇಸರ, ಈ ಜೀವನನೇ ಬೇಸರ ಆಗಿತ್ತು ನೋಡ್ರಿ. ಏನೋ ಭಗವಂತನ ಅನುಗ್ರಹದಿಂದ ಸಿಕ್ಕರು ವೆಂಕಟೇಶ್ ಮಹಾರಾಜರು. ಸಿಕ್ಕಾಗ ಅವಾಗ ಮಾಲೆ ಹಾಕಿದ್ರು ಅವರು. ಮಾಲೆ ಹಾಕಿದ ಮೇಲೆ ಈಗ ಆರಾಮ್ ರಾಜಿದ್ದಂಗೆ ಅದೀವಿ. ಅವತ್ತು ಕಣ್ಣೆತ್ತಿ ನೋಡ್ಲಾರ್ದಾರ ಇವತ್ತು ಕೈ ಮುಗಿತಾರೆ. ಭಗವಂತ ಅವ್ರ ರೂಪದಾಗ ಕಾಣಕತ್ತೇನ ಅದನ್ನು ನೋಡ್ಕೊಂತ ನಾವು ಹೊಂಟೀವಿ. ಅದಕ್ಕೆ ಎಲ್ಲರೂ ಸಹಕಾರ ಮಾಡ್ಬೇಕು ಅನ್ನೋದು ನಮ್ಮದೊಂದು ಆಸೆ. ನಮಗೆ ಸಮಸ್ಯೆ ದಮ್ಮು, ಕೆಮ್ಮು, ಆಯಾಸ ಭಾಳ ತೊಂದರೆ ಇತ್ತು. ಒಣ ಕೆಮ್ಮು ಅಟ್ಯಾಕ್ ಆಗಿ ಭಯಂಕರ ತ್ರಾಸಿತ್ತು. ಇವ್ರಲಿಂದ ಭಾಳ ಮಂದಿ ಸುಧಾರಿಸ್ಯಾರ. ನನ್ನ ಬಹುರೋಗ ಕಳೆ ಅಂತೇಳಿ ನಾವು ಮನಸ್ಸು ನಿರ್ಧಾರ ಮಾಡಿ ಪಾದಯಾತ್ರೆ ಶುರು ಮಾಡಿದ್ವಿ. ಹೋದಾಗ ಅಷ್ಟು ಆಯಾಸ, 2 ಮಾತಾಡೋಕೆ ಕೂಡ ಆಗ್ತಾ ಇರ್ತಿಲ್ಲ. ಒಣ ಕೆಮ್ಮು ಅಷ್ಟು ತ್ರಾಸು. ಈ ಪಕ್ಕಡೆ ಒಟ್ಟು ನೆಮ್ಮದಿನೇ ಇದ್ದಿಲ್ಲ, ನಿದ್ದೆ ಕೂಡ ಇದ್ದಿಲ್ಲ, ಊಟದ್ದಂತೂ ಮೊದಲೇ ಇದ್ದಿಲ್ಲ. ಅದೆಲ್ಲ ಪರಿಹಾರ ಮಾಡಿದೆ. ಅದಕ್ಕೆ ಅರಿವಿದ್ದ ಮನುಷ್ಯಗೆ ಹೊರ ಕೂಡ ದೇವ್ರಿಗೆ ನಡ್ಕೋಬೇಕನ್ನೋದು ಒಂದು ನಿರ್ಧಾರದ ಮನಸ್ಸು ನಮಗೆ ಆಯ್ತು ನೋಡ್ರಿ. ದೇವರು ಮಾತಾಡಲ್ಲ, ವೆಂಕಟೇಶ್ ಮಹಾರಾಜನೇ ಮಾತಾಡೋದು. ಇರ್ಬಿ 84 ಕೋಟಿ ಜೀವರಾಶಿಯಾಗ ಈಗ ದನಕ್ಕಿಟ್ರೆ ದನ ಕುಡಿಯೋಂಗಿಲ್ಲ, ನಾಯಿಗಿಟ್ರೆ ನಾಯಿ ಕುಡಿಯೋಂಗಿಲ್ಲ, ಹಂದಿಗಿಟ್ರೆ ಸಮೇತ ಕುಡಿಯೋಂಗಿಲ್ಲ. ಡ್ರಿಂಕ್ಸ್ ಇಟ್ರೆ ಕುಡಿತೇವನಪ್ಪ ಅಂತ ಕೇಳಿದ್ರೆ ಇಲ್ಲರಿ ಕುಡಿಯೋಲ್ಲ ಅಂತಂದ್ವಿ. ಮತ್ತು ಮನುಷ್ಯರು ಕುಡಿತೀವಿ ಅಂದ್ರೆ ಅದಕ್ಕಿಂತ ಆತಾದಿವಲ್ಲಪ್ಪ, ಅದನ್ಯಾಕೆ ಮಾಡ್ಬೇಕು ಅಂತ ತಿಳಿಸಿ ಹೇಳಿದಾರೆ ಅವರು. ನಮ್ಮಂಥವ್ರನ್ನ ಎಷ್ಟೋ ಜನಕ್ಕೆ ಒಂದು ದಾರಿ ದೀಪ ಆಗ್ಯಾರ್ರಿ ಅವರು. ನಾವು ಮಾಲೆ ಹಾಕೋಕ್ಕಿಂತ ಮುಂಚೆ ಎಲ್ಲ ಡ್ರಿಂಕ್ಸ್ ಮಾಡ್ತಾಯಿದ್ವಿ. ಡ್ರಿಂಕ್ಸ್ ಮಾಡ್ಬೇಕಾದ್ರೆ ನಮ್ಮನ್ನ ಯಾರು ಸರಿಯಾಗಿ ಕರಿತಿದ್ದಿಲ್ಲ. ಯಾವುದೋ ಒಂದು ಫಂಕ್ಷನ್ಗಾಗಲಿ ಇದಕ್ಕಾಗಲಿ ಕರಿತಿದ್ದಿಲ್ಲ, ಅವಾಯ್ಡ್ ಮಾಡ್ತಾಯಿದ್ರು ಭಾಳ. ವೆಂಕಟೇಶ್ ಮಹಾರಾಜರು ಸಿಕ್ಕರು ಒಂದು ಸರಿ ನಮಗೆ. ಅಚಾನಕ್ ಕೈ ಸಿಕ್ಕಿದ್ದು. ಸಿಕ್ಕ ಮೇಲೆ ಅವರು ಒಂದು ಸಜೆಷನ್ ಕೊಟ್ಟರು ನಮಗೆ, ಈ ಥರ ಮಾಡಬಾರ್ದಪ್ಪ, ಹಿಂಗೆ ಮಾಲಿಕೇರಿ ಚಲೋ ಆಗತ್ತಾ ಅಂತೇಳಿ. ಸೀದಾ ಅವ್ರ ಜೋಡಿ ಪಾದಯಾತ್ರೆ ಹೋಗಿ ಮಾಲೆ ಧಾರಣೆ ಮಾಡಿದರು ಗುರುಗಳಿಂದ. ಆವಾಗಲಿಂದ ನಮಗೆಲ್ಲ ಜೀವನ ಚೆನ್ನಾಗೈತಿ. ಇವಾಗ ಎಲ್ಲರೂ ಸಂಬಂಧಿಕರಾಯಿತು, ಇನ್ನೊಬ್ಬರಾಯಿತು, ಎಲ್ಲರೂ ನಮ್ಮನ್ನ ಸರಿಯಾಗಿ ಕರಿತಾರೆ. ಮಹಾರಾಜರು ಅಂದರೆ ಅವರು ನಮಗೆ ದೇವ್ರಿದ್ದಂಗೆ. ನಾವು ಈಗ ಪಾಂಡುರಂಗನ ನಡೆದಲ್ಲಿದ್ದ ನಮಗೆ ಭಾಳ ಧನ್ಯ ಆಗೈತಿ, ಒಳ್ಳೇದಾಗೈತಿ. ನಮ್ಮ ಜೀವನ ಅಂದರೆ ಮನೆಯಾಗ ಪ್ರಾಬ್ಲಮ್ಮು, ಮನೆಯಾಗ ಯಾರು ನನ್ನ ಸೇರ್ತಿದ್ದಿಲ್ಲ. ಈ ಕಡೆ ಫಾದರ್ ಸೇರ್ತಿದ್ದಿಲ್ಲ, ತಂದೆ ತಾಯಿ, ಆಮೇಲೆ ಮಕ್ಕಳು ಸೇರ್ತಿದ್ದಿಲ್ಲ. ಒಂಥರ ಚೈಕೋಟೆ ಇದು ಮಾಡಿಬಿಡ್ತಿದ್ರು. ನಮ್ಮ ವೆಂಕಟೇಶ್ ಮಹಾರಾಜರು, ಜೋಟಿ ವೆಂಕಟೇಶ್ ಮಹಾರಾಜರು ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿ ಈ ಥರ ನಡಿಬೇಕು, ಈ ಥರ ಇಲ್ಲಪ್ಪ, ಎಲ್ಲ ದುಷ್ಟ ಚಟಗಳನ್ನು ಬಿಡಬೇಕು, ಬಿಟ್ಟಾದರೆ ನಿನಗೆ ಈ ಥರ ಮಾಲೆ ಹಾಕ್ತೀನಿ, ಇಲ್ಲಕ್ಕಂದ್ರೆ ಇಲ್ಲ ಅಂತಂತ ಹೇಳಿದ್ರು. ನಾನು ಆಯ್ತು ಮಹಾರಾಜರೇ, ನೀವು ಹೇಳೋ ಪ್ರಕಾರ ನಾನು ನಡೆಸ್ತೀನಿ ಅಂತಂತೇಳಿ ಮಹಾರಾಜರ ದಯದಿಂದ ನಾನು ಅವ್ರ ದಾರಿಗೆ ನಾನು ನಡ್ಕೊಂತ ಬಂದು ಇದು ಅವ್ರ ಹೆಸರಲ್ಲೇ ನಾನು ನಡ್ಸ್ಕೊಂತ ಬಂದೀನಿ. ಮೊದಲು ನಾನು ಯಾರೂ ಸೇರ್ತಿದ್ದಿಲ್ಲ. ಈಗ ಎಲ್ಲರೂ ನನ್ನ ಹತ್ರ ಅದಾರ. ಎಲ್ಲರೂ ಹೆಂಗಿದ್ದೆ ಹೆಂಗಾದ ಅಂತಂದ್ರೆ ಈಗ ನನ್ನ ಜೊತೆಗೆ ಎಲ್ಲರೂ ಅದಾರ. ಅವಾಗ ನಾನು ಯಾರೂ ಸೇರ್ತಿದ್ದಿಲ್ಲ. ಇವನು ಕೂಡ ಏನಪ್ಪ ಹೋಗ್ಲಿ ಬಿಡು, ಇವನು ಯಾಕೆ ಬಂದಪ್ಪ ತಲೆಬೇನೆ, ಫ್ರೆಂಡ್ ಸೇರ್ತಿದ್ದಿಲ್ಲ, ಯಾರೂ ಜೊತೆಗೆ ಬರ್ತಿದ್ದಿಲ್ಲ. ಈಗ ನನ್ನ ಜೊತೆಗೆ ಎಲ್ಲರೂ ಅನುಗುಣಕ ಅದೀವಿ. ನಾವೆಲ್ಲರೂ ಕುಟುಂಬ ಚೆನ್ನಾಗಿ, ಫ್ಯಾಮಿಲಿ ಚೆನ್ನಾಗಿ ಅದೀವಿ ನಾವೆಲ್ಲರೂ. ವೆಂಕಟೇಶ್ ಮಹಾರಾಜು ಒಂದು ಗುರುಸ್ಥಾನ. ಅರ್ಧ ನಮ್ಮ ಕಣ್ಣಿಗೆ ದೇವ್ರು ಕಾಣಂಗೆ ಪಾಂಡುರಂಗ ರೀತಿಯಲ್ಲಿ ನಮಗೆ ದೇವ್ರು ಬಂದಂಗೆ ನಮ್ಮ ಅನಿಸಿಕೆ.
ಎಮ್ನೂರು ಸಾವಿರ ಅಂತಾರೆ. ಏನಿಲ್ಲ ಕುಡಿಯೋದು, ಎಲ್ಲೇನು ಕಟ್ಟಡ ದಂಡಿ ಮಕ್ಕಂಬೋದು, ಎಲ್ಲೇನು ಗಿಡಕ್ಕೆ ಮಕ್ಕಂಬೋದು, ಒಟ್ಟು ಕುಳಿತು ಯಾರನ್ನು ಇಲ್ಲೇನೋ 4 ಮಂದಿ ಕಲಿಯೋದು, ಪಾರ್ಟಿ ಮಾಡೋದು. ಅವ್ರ ಬಗ್ಗೆ ವೆಂಕಟೇಶ ಮಹಾರಾಜರು ಕರ್ಕೊಂಡು ಹೋಗಿದ್ರು 3 ವರ್ಷ. ಅಲ್ಲಿಗೆ ಹೋಗಿ ಬಂದೇ ಆರಾಮಾಗೈತೆ. ಇಲ್ಲ, ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ಹೇಳೋ ಥರ ನಡ್ಕೊಂಡ್ರು. ನಾವು ಏನು ಹೇಳೋದು ಒಳ್ಳೆ ಮಾರ್ಗ ಹೇಳಿದ್ವಿ. ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ನಾವು ಯಾವ ಥರ ಹೇಳೋದು ಇವರಿಗೆ ಆ ಥರ ಅವರು ನೆಂಬಿದ್ರು. ಭಗವಂತನ ನೆಂಬರು, ನಿಮ್ಮ ಕುಟುಂಬ ಚಲೋ ಇರ್ತೈತೆ, ಜೀವನ ಕುಡಿತದಿಂದ ಜೀವನ ಅಲ್ಲ, ನಾವೆಲ್ಲ ಹಾಳಾಗ್ಬಿಟ್ಟಿವಿ, ಆ ಥರ ನೀವು ಹಾಳಾಗ್ಬೇಡ್ರಪ್ಪ ಅಂತಂದು ಅವ್ರು ಕುಂದಿರಿಸಿ ಹೇಳಿ ರೊಕ್ಕ ಇಲ್ಲೊಂದವರಿಗೆ ರೊಕ್ಕ ಕೊಟ್ಟು ಎಲ್ಲ ಇದು ಮಾಡಿ ಮಾಲಾಧಾರಣೆ ಮಾಡಿದ್ವಿ. ಈಗ ಸುಖವಾಗಿದ್ದಾರೆ ಎಲ್ಲರೂ. ಅದೇ ಗುರು. ಬಹಳ ಮಹತ್ವಪೂರ್ಣವಾದಂಥ ಸಮಾಜಮುಖಿ ಕೆಲಸಗಳನ್ನು ನೀವು ಮಾಡಿದ್ದೀರಿ. ಸುಮಾರು 8,000ರಿಂದ 10,000 ಜನಕ್ಕೆ ಕುಡಿಯೋದು ಬಿಡಿಸೋದಂದ್ರೆ ಸುಲಭ ಅಲ್ಲ. ಆ ಒಂದು ಕುಡಿತದಿಂದ ಮನೆಯಲ್ಲಿ ಒಬ್ಬ ಕುಡಿಯೋದ್ರಿಂದ ಎಷ್ಟು ಪ್ರಾಬ್ಲಮ್ ಆ ಕುಟುಂಬ ಅನುಭವಿಸ್ತಂತ ಆ ಮನೆಯಲ್ಲಿ ಕುಡಿತಕ್ಕಂಥ ವ್ಯಕ್ತಿಗಳ ಕುಟುಂಬದವರಿಗೆ ಗೊತ್ತಿರುತ್ತೆ. ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲ್ಲ, ಒಂದು ಒಳ್ಳೆ ಜೀವನ ನಡೆಸೋಕ್ಕಾಗಲ್ಲ ಕುಡಿತಕ್ಕಂಥ ಮನೆಗಳಲ್ಲಿ. ನೀವು ಬರೀ 8,000ರಿಂದ 10,000 ಜನಕ್ಕೆ ಕುಡಿಯೋದು ಬಿಡಿಸಿದ್ದಷ್ಟೇ ಅಲ್ಲ, ಒಳ್ಳೆಯ ಒಂದು ಕುಟುಂಬಕ್ಕೆ ಒಳ್ಳೆಯ ಜೀವನ ಕಟ್ಟಿಕೊಟ್ರಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಅದೆಲ್ಲ ಬಹಳ ಒಳ್ಳೆ ಮಹತ್ವವಾದ ಒಂದು ಸಮಾಜ ಸೇವೆ ನಿಮ್ಮ ಕಾರ್ಯದಲ್ಲಿ ಆಗಿದೆ. ಗುರುಗಳೇ, ನೀವು ಇಷ್ಟೆಲ್ಲ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದೀರಾ, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ನೀಡ್ತಾ ಇದ್ದೀರಾ. ಒಳ್ಳೆ ದಾರಿಯಲ್ಲಿರೋರಿಗೆ, ಒಳ್ಳೆಯದನ್ನು ಮಾಡಿದವರಿಗೆ ವಿರೋಧಿಗಳು ಎರಡೂ ಸಹಜ. ಹೌದು. ನಿಮ್ಮ ಜೀವನದಲ್ಲಿ ಅಂಥ ವಿವಾದ ಏನಾದರೂ ಇದೆಯಾ? ಇದು ನಮ್ಮ ಜೀವನದಲ್ಲಿ ಪಾಂಡುರಂಗ ರುಕ್ಮಿಣಿ ಅಂತ ಟೆಸ್ಟ್ ಮಾಡಿದ್ವಿ. ಆದ ನಂತರ ಒಬ್ಬರು 2 ಗುಂಟೆ ಜಾಗ ಕೊಡ್ತು ಅಂತ ಹೇಳಿದ್ರು. ಅಗ್ರಿಮೆಂಟನ್ನು ಮಾಡಿದ್ವಿ. ಒಬ್ಬ ವಕೀಲರಲ್ಲಿ ಹೋಗಿ ಅಗ್ರಿಮೆಂಟ್ ಮಾಡಿ ಒಂದು ಕನಿಷ್ಠ ಒಂದು 15-20 ಮಂದಿ ಸಹಿ ಮಾಡಿದ್ವಿ. ಸಹಿ ಆಯ್ತು, ಎಲ್ಲ ಇದಾಯ್ತು. ಆಮೇಲೆ ನಾವೇನು ಮಾಡಿದ್ವಿ, ಪಾಂಡುರಂಗ ಗುಡಿ ಕಟ್ಟಬೇಕಲ್ಲ ಕಾಟಿಗೆಯಲ್ಲಿ ಅಂತಂದು ಪಟ್ಟಿ ಎತ್ತಿದ್ವಿ. ಪಟ್ಟಿ ಎತ್ತಾಗ ಸುಮಾರು ಒಂದು 15-20 ಮಂದಿ ಸಿನ್ನೂರು ಸುತ್ತಮುತ್ತ ಹಳ್ಳಿಗಳು ಎಲ್ಲ ಹೋದ್ವಿ. ಒಂದು ಕನಿಷ್ಠ 15-20 ದಿನದಲ್ಲಿ ಒಂದು 2 ಲಕ್ಷ ರೂಪಾಯಿ ಪಟ್ಟಿ ವ್ಯವಸ್ಥೆ ಮಾಡಿದ್ವಿ. ಪಟ್ಟಿ ಮಾಡಿದ್ಗಳೇನ ನಮ್ಮನ್ನು ಅಧ್ಯಕ್ಷ ಮಾಡಿದರು. ನಮ್ಮ ಕಡೆ ಅಮೌಂಟ್ ಇತ್ತು. ನಾವೇನು ಮಾಡಿದ್ವಿ, ನಮ್ಮ SB ಅಮೌಂಟಿನಲ್ಲಿ ಇನ್ನೂ ಅಕೌಂಟ್ ಮಾಡಿದ್ದಿಲ್ಲ, ನಮ್ಮ SB ಅಕೌಂಟ್ನಲ್ಲಿ ಹಾಕಿದ್ವಿ. ಸ್ವಲ್ಪ ದಿನ ಆತ ಏನು ಮಾಡಿಬಿಟ್ರು, ಒಟ್ಟಿಗೆ ಎಲ್ಲಪ್ಪ ವೆಂಕಟೇಶಪ್ಪ ಅವು ದುಡ್ಡು ತೊಗೊಂಬಿಟ್ಟಾನ, ತಾನು ಬಳಸಿಬಿಟ್ಟಾನ ಅಂತಂದು ತಾವು ಮಾತಾಡಿ ಏನು ಮಾಡಿದರು, ಅಲ್ಲಪ್ಪ ಅವು ದುಡ್ಡು ಏನಿದಾವಲ್ಲ ತಾಂಬ ಎಲ್ಲರೂ ತೊಗೊಂಬಿಡಮ್ರಿ ಅಂದರು. ಯಾಕಂದ್ರೆ ಇಲ್ಲ ಬಡ್ಡಿ ಆದ್ರೆ ದುಡ್ಡು ಬಿಡ್ತಾವೆ, 3 ರೂಪಾಯಿ ಬಡ್ಡಿ ಆದನಪ್ಪ ಡಬಲ್ ಆಗಿಬಿಡ್ತಾವ, ಇನ್ನೂ ಕಟ್ಟೋದು ಲೇಟ್ ಆಗ್ತೈತಲ್ಲ ಅಂತಂದ್ರೆ ಆಗಲಿ ಬಿಡಪ್ಪ ಅಂತಂದು ತಂದು ಕೊಟ್ವಿ. ತೆಲಿಗೆ 25,000 8 ಜನ ತಗೊಂಡ್ಮೇಲೆ ಮತ್ತೆ ಅದು ನಾವಂತೆ 1 ವರ್ಷ ಆತಿ, ಅಲ್ಲಪ್ಪ ಗುಡಿ ಕಟ್ಟಕ್ಕೆ ವ್ಯವಸ್ಥೆ ಮಾಡಮ್ರಿ, ದುಡ್ಡೆಲ್ಲ ಕೊಡ್ರಿ ಅಂದ್ವಿ. ಇಲ್ಲ ಮೊದಲು ಜಾಗದ ಕೇಳ್ರಿ ಅಂತ ಅವ್ರು ಅಂದರು. ಜಾಗದ ಕೇಳಿದ್ರೆ ಅವ್ರು ಕೊಟ್ಟವ್ರನ್ನ ಕೇಳಿದ್ರೆ ಅವ್ರು ಏನಂದರು, ಇಲ್ಲಪ್ಪ ನಮ್ಮದು ಒಂದು ಸಮಸ್ಯೆ ಐತೆ, ನಮ್ಮದು ಹೊಲನೇ ಮಾಡ್ಬೇಕಂತ ಮಾಡೀವಿ, ನಮ್ಮಿಂದ ಜಾಗ ಕೊಡೋಗಲ್ಲ, ಅದು ಹೊಲ ಮಾಡಿದ ಮೇಲೆ ಆ ಬಂದು ದುಡ್ಡು ಏಟಂದ್ರೆ ನಿನಗೆ ಕೊಡ್ತು, ಜಾಗ ಕೊಡಂಗಿಲ್ಲ ಅಂದರು. ಕೊಡಂಗಿಲ್ಲ ಅಂದಮೇಲೆ ಇವ್ರು ಏನು ಮಾಡಿಬಿಟ್ರು, ಅಲ್ಲಪ್ಪ 2 ಲಕ್ಷ ದುಡ್ಡು ಇದಾವಲ್ಲ ಅದನ್ನು ಏನು ಮಾಡಮ್ರಿ ಗುಡಿ ಕಟ್ಟಬೇಕು. ಈಗ ನಾವು ಹೋಗಿ ಪಟ್ಟಿ ಏನಂತ ಇರ್ತೀವಿ, ಒಬ್ಬರು 5,000 ಕೊಟ್ಟಾರ, ಒಬ್ಬರು 10,000 ಕೊಟ್ಟಾರ, ಒಬ್ಬರು 1 ರೂಪಾಯಿ ಕೊಟ್ಟಾರ, 10 ರೂಪಾಯಿ ಕೊಟ್ಟಾರ. ಅವರವರು ಭಾವನೆ, ಅವರು ಭಗವಂತ ಪಾಂಡುರಂಗನ ನೆಂಪಿ ಕೊಟ್ಟಾರ ಗುಡಿ ಕಟ್ಟೋದು. ಗುಡಿ ಕಟ್ಟಬೇಕಲ್ಲ ಅಂದ್ವಿ. ಗುಡಿ ಕಟ್ಟಕ್ಕೆ ಎಲ್ಲಿ ಐತೆ ಜಾಗ, ಅಥವಾ 2 ಲಕ್ಷ ರೂಪಾಯಿದಾಗ ಗುಡಿ ಕಟ್ತಾನೆ, ಜಾಗ ಬರಂಗಿಲ್ಲ ಅಂತ. ಆಗಲೂ ಮತ್ತು ನೀವು ಹೇಳಿದ ಥರ ನಾವು ಬರ್ತು, ನಾವಿಂದ ನೀವು ಮುಂದೆ ತೋರಿಸಿ ಗುಡಿ ವ್ಯವಸ್ಥೆ ಮಾಡ್ರು, ಇಲ್ಕರ ನಮ್ಮ ಜೊತೆಗೆ ನೀವು ಬರ್ರಿ, ನಾವು ವ್ಯವಸ್ಥೆ ಮಾಡೋಣ ಜಾಗ ಇಲ್ಲೇನಾಗಲ್ಲ ನಮ್ಮ ಸುತ್ತಮುತ್ತ ಸುತ್ತ ಇಲ್ಲೇನಾಗಲ್ಲ. ಭಗವಂತನ ನಾವು ಇಸ್ಕೊಂಡಿದ್ದು ಗುಡಿ ಕಟ್ಟತು ಅಂತ ಇಸ್ಕೊಂಡು ಗುಡಿ ಕಟ್ಟಬೇಕಂತ ನಾವು. ಕೆಲವು ಜನ ಏನಂದ್ರು, ಇಲ್ಲ ಅದು ಗುಡಿ ಯಾಕೆ ತೆಲಿಗೊಂದಿಷ್ಟು ನಾವು ಇದು ಮಾಡಿವಲ್ಲ, ತೆಲಿಗೊಂದಿಷ್ಟು ದುಡ್ಡು ತೊಗೊಂಬಿಡಮ್ರಿ ಅಂತ ಒಬ್ಬರು, ಇಲ್ಲ ಪಾಂಡಂಗ ಹೋಗಿ ದುಡ್ಡು ಹಾಕಿ ಬಂದ್ಬಿಡಮ್ ಮುಂಡ್ಯಾಗ ಅಂತಂದು ಒಬ್ಬ ಜನ. ಒಬ್ರು ಏನಂತ, ಇಲ್ಲ ಯಾರು ದುರ್ಗಮ್ಮ ಗುಡಿಗೆ ಕೊಟ್ಟು ಬಿಡಮು, ಆ ಗುಡಿಗೆ ಕೊಡಮು, ಇವರೆಲ್ಲ ಅಂದರು. ನಾನು ಆ ಥರ ಒಪ್ಪಲ್ಲಪ್ಪ, ಏನಂದರೆ ಗುಡಿ ಅಂದಮೇಲೆ ಗುಡಿನೇ ಆಗ್ಬೇಕದು ಅಂದು. ಆಗಕ್ಕ ನೀನು ಯಾಕೆ ಇದು ಮಾಡಪ್ಪ ಅಂತಂದು 7 ಜನ 25,000 ಸಿಗಂದದ್ದು ದುಡ್ಡು ಬಡ್ಡಿ ಸಮೇತ ಕೊಟ್ಟರು. ಇನ್ನೂ ಒಬ್ಬರು ಇದು ಕೇಳಕ್ಕೆ ಹೋದ್ವಿ, ಏನಪ್ಪ ಮತ್ತು ನಿಂದು ಕೊಡೋ ದುಡ್ಡು ಅಂತ. ಯಾವ ದುಡ್ಡು ಇಸ್ಕೊಂಡಿನ, ದುಡ್ಡು ಇಸ್ಕೊಂಡಿಲ್ಲ.
ಅಲ್ಲ ರೀ, ನೀವು ದುಡ್ಡು ಸಿಂದ ಸಾಕ್ಷಿ ಐತೆ, ಎಲ್ಲರೂ 8-10 ಮಂದಿ ಸಹಿ ಇದಾವ, ನೀವು ಸಹಿ ಮಾಡಿದೈತೆ ಅಂದ್ರೆ ವಕೀಲದಲ್ಲಿ ಸಹಿ ಮಾಡಿದ್ವಿ, ಎಲ್ಲ ಮಾಡಿದ್ರು. ದುಡ್ಡು ಸಿಂದಲ್ಲಪ್ಪ, ಯಾವ ಕೊಡೋದಿಲ್ಲ ಅಂದ್ರೆ ಪ್ರಮಾಣವಾಗಿ ಮಾಲೆ ಹಿಡ್ಕೊಂಡು ಹೇಳ್ಬಿಡಂದ್ರೆ ಅವರು ಮಾಲೆ ಹಿಡ್ಕೊಂಡು ಪ್ರಮಾಣವಾಗಿ ನಾನು ರೊಕ್ಕ ತೊಗೊಂಡಿಲ್ಲ ಅಂತ ಹೇಳಿದ್ರು. ಅವರು ಸುಳ್ಳು ಹೇಳಿದ್ರು ಎಲ್ಲರೂ. ಮತ್ತು ಹೆಂಗಪ್ಪ ಹಿಂಗೆ, ಇಲ್ಲಿ ಬಿಡಪ್ಪ ಭಗವಂತನ ಹುಡುಗಿಂತಾನೆ ಪಾಂಡ್ರಂಗ, ನಾವೇನು ಮಾಡೋಕ್ಕಾಗಲ್ಲ. ಮತ್ತು ಆತ ಇಲ್ಲಂದ್ರೆ ಆತಂದು ಅವ್ರಿಗೆ ಬಿಟ್ಟಿದ್ದು ವಿಚಾರ ಅಂತಂದ್ರೆ ಸರಿ ಬಿಡು ಅಂತಂದ್ವಿ. ಆ ದುಡ್ಡು ಮತ್ತೆ ಬ್ಯಾಂಕ್ ಇದು ಮಾಡಿ ಬ್ಯಾಂಕಿನ ಅಕೌಂಟ್ನಾಗ SBI ಅಕೌಂಟ್ನಾಗ ಇಟ್ಬಿಟ್ವಿ, ಕರೆಂಟ್ ಅಕೌಂಟ್ ಮಾಡಿ ಪಾಂಡ್ರಂಗ ರುಕ್ಮಿಣಿ ಟ್ರಸ್ಟ್ ಮೇಲೆ ಇಟ್ಬಿಟ್ವಿ. ಟ್ರಸ್ಟ್ ಹೆಸರಲ್ಲಿ ನೀವು ಹಣವನ್ನು ಜಮಾ ಮಾಡಿದ್ವಿ. ಜಮಾ ಮಾಡಿದ್ಮೇಲೆ ಮತ್ತೆ ನಾವು ಅಲ್ಲಿ ಕೇಳ್ಕೊಂತ ಹೋದ್ವಿ. ಕೇಳ್ತಾ ಇಲ್ಲೇ ಇವರು ಗುರ್ತಿ ಮುಖ್ಯಂತಲ್ಲಿ ಕೇಳಿದಾಗ ಅವರು 10 ಲಕ್ಷ 12 ಲಕ್ಷ ಹೇಳಿದ್ರು. ಲಾಸ್ಟ್ 8 ಲಕ್ಷ ಆದ್ರೂ ಕೇಳಿದ್ವಿ. ಅವ್ರು ಏನು ಒಪ್ಪಲಲ್ಲ. ಏನು ಮಾಡೋದಪ್ಪ ಅಂತಂದು ಹಂಗೆ ಆಲೋಚನೆ ಮಾಡ್ತಾ ಅಲ್ಲಿ ಎಲ್ಲ ಹಳ್ಳಿಗಳೆಲ್ಲ ಅಲ್ಲಿ ಅಡ್ಡಾಡಿದ್ವಿ ನಾವು. ಇಲ್ಲೇನಾಗಲ್ಲ ಭಗವಂತ ನೆಲೆಸ್ಬೇಕು, ನಮ್ಗೆ ಏನೋ ಮಾಡಬೇಕು ಅಂತಂದು ಮಾಡಿದ್ವಿ. ಲಾಸ್ಟಿಗೆ ಬೈರಾಪುರ ಗ್ರಾಮಕ್ಕೆ ಹೋದ್ವಿ. ಬೈರಾಪುರ ಗ್ರಾಮದಲ್ಲಿ ನರಸಪ್ಪ ಶರಣರ ಅಂತ ಒಬ್ಬರು ಶರಣರು ಇದ್ದಾರೆ. ಅವರು ಶರಣರೊಳಗೆ ಇದ್ದಾರೆ. ಅವ್ರು ಏನಂದರು, ಏನಪ್ಪ ಯಾವ ಊರು ಅಂತ ಕೇಳಿದ್ರು. ಹಿಂಗ್ರಿ ಅಜ್ಜರ, ನಾವು ಕಾಟಿಗೆ ಪಾಂಡಂಗ ರುಕ್ಮಿಣಿ ಟ್ರಸ್ಟ್ನವ್ರು ಅದೀವಿ, ಜಾಗ ಹುಡ್ಕಗಚ್ಚಿ ಜಾಗ ಸಿಗೋದು. ಏನಪ್ಪ ಆದರೆ ಅಂತ, ಇಲ್ಲಿ ಮೌನೇಶ್ವರ ಗುಡಿ ಬಗಲಾಗ ಜಾಗ ಐತೆ, ನೀವು ಮಾಡ್ಕೇರಿ ಭಗವಂತನ ಸೇವೆ ಅಂತ ಹೇಳಿದ್ರು. ಆಮೇಲೆ ಆದಾಪುರದಾಗ ಅಲ್ಲಿ ಆದಾಪುರ ಜನರು, ಆಮೇಲೆ ನಾಡಿಗೆ ದೇವರಾಜಪ್ಪ, ಆಮೇಲೆ ಜಂಬಣ್ಣ, ಆಮೇಲೆ ಯಂಕಪ್ಪಣ್ಣ, ಇನ್ನೂ ಅನೇಕ ಸುಮಾರು ಜನ ಗೌಡ್ರು ಅವರೆಲ್ಲರೂ ನಮ್ಗೆ ಎಲ್ಲ ಊರು ಆದಾಪುರ ಗ್ರಾಮನೇ ನಮ್ಗೆ ಸಪೋರ್ಟ್ ಮಾಡೈತಿ. ಆದಾಪುರ ಮತ್ತು ಬೈರಾಪುರ ಗ್ರಾಮದವರು ಎಲ್ಲ ಜನರು ಸರ್ವ ಜನಾಂಗದವ್ರು ನಮ್ಗೆ ಮಾಡ್ಲಪ್ಪ ಪಾಂಡಂಗ ಒಬ್ಬತ್ತ ಒಂದು ಗುಡಿ ಆಗಲು ಅಂತಂದು ಗೌಡ್ರು ಎಲ್ಲ ಸೇರಿ ಹೌದು ಜಾಗದ ವ್ಯವಸ್ಥೆ ಮಾಡಿದ್ರು. ನಾವು ಓಪ್ನಿಂಗ್ ಇದು ಮಾಡೋಕ್ಕಂತ ಹೋದ್ವಿ ಭೂಮಿ ಪೂಜೆಗೆ ಹೋದ್ರಪ್ಪ ಅಂದ್ರೆ ನಮ್ಮ ಪಕ್ಕದಲ್ಲಿದ್ದ ಒಂದು ಮೌನೇಶ್ವರನ ದೇವಸ್ಥಾನದವರು ಅವ್ರು ಏನು ಮಾಡಿದ್ರು, ಇದು ನಮ್ಮದು ಜಾಗ, ನೀವು ಹೆಂಗೆ ಮಾಡ್ತೀರಿ ಅಂತಂದು ರಾತ್ರಿ 12 ಗಂಟೆಗೆ ಪೊಲೀಸ್ ವ್ಯಾನ್ ಕರೆಸಿದೆ ನಮ್ಮ ಮೇಲೆ ಅವ್ರು ದಬ್ಬಾಳಿಕೆ ಮಾಡೋಕ್ಕೆ. ಪೊಲೀಸರು ಬಂದು ನೀವು ಡಾಕ್ಯುಮೆಂಟ್ಸ್ ಏನಿದೆ ಹಂಗದು ಹಿಂಗಿದೆ ಅಂತಂದು ಅವರು ನಮ್ಮ ಮೇಲೆ ಇದು ಮಾಡಿದರು. ಮತ್ತು ನರಸಪ್ಪ ಯಜಮಾನಿಗೆ ಹೋದ್ವಿ, ಹೇಳಿದ್ವಿ, ಅಜ್ಜರ ಹಿಂಗೆ ಅಂತಾರ. ಇಲ್ಲಪ್ಪ, ಅವರು ದೇವಸ್ಥಾನ ಮಾಡಿದ್ರೆ ಮಾಡಲು, ನೀವು ಮಾಡ್ರು, ಆ ಯಮ್ಮ ಏನಂದಾಳ, ಏನು ಇದು ಮಾಡಬೇಡ್ರಿ ಅಂತಂದು ಮತ್ತು ಎಲ್ಲರೂ ಬಂದು ಆ ಯಮ್ಮ ಇದು ಬುದ್ಧಿವಾದ ಹೇಳಿದ್ರು. ಆ ಯಮ್ಮ ಸರಿ ಬಿಡಪ್ಪ ಅಂತಂದು ಮತ್ತು ದೇವಸ್ಥಾನ ಮಾಡಿವಿ. ಕಾಟಿಯಲ್ಲಿ ಸುಮಾರು ಜನ ನಮಗೆ ವಿರೋಧಿಗಳು ಇದಾದರು. ಆನಂತರ ಮತ್ತು ಅಲ್ಲಿ ಜಾಗದ್ದು ಇದಾದ್ರೂ ಅಲ್ಲಿನೂ ತೊಂದರೆ ಕೊಟ್ಟರು. ಮತ್ತು ಪಾದಯಾತ್ರೆ ಒಳಗೆ ಆದ್ರೂ ನಾವು ಪಾದಯಾತ್ರೆ ಮಾಡಬೇಕು, ವೆಂಕಟೇಶ ಎಂಬತ್ತರಿಗೆ ಹೋದರು, ರೊಕ್ಕ ತಿಂದುಬಿಡ್ತಾನೆ, ಹಂಗೆ ಮಾಡಿಬಿಡ್ತಾನೆ, ಹಿಂಗೆ ಮಾಡ್ತಾನೆ, ಸುಮ್ಮನೆ ವಿರೋಧ. ಪಾದಯಾತ್ರೆ ಕನಿಷ್ಠ ಅಂದ್ರೆ 70-80 ಸಾವಿರ 1 ಲಕ್ಷ ತನಕ ಖರ್ಚು ಬರ್ತೈತಿ ಟ್ಯಾಕ್ಟ್ರಿ ಪ್ರತಿ ವರ್ಷ. ಅಥವಾ ಅಲ್ಲಿ 12 ಸಾವಿರ 15 ಸಾವಿರ ತನಕ ರೂಮ್ ಬಾಡಿ ಕಟ್ಟಬೇಕು. ಈ ಥರ ವಿರೋಧಗಳು ಹುಟ್ಟಿಬಿಟ್ರೆ ನಮ್ಮದ್ರೊಳಗನೆ ನಮ್ಮ ವಿರೋಧಗಳು ಹುಟ್ಟಿವು. ಗುರುಗಳೇ, ನಮ್ಮ ಮಾಹಿತಿ ಪ್ರಕಾರ ಇನ್ನೊಂದು ಹೇಳೋದಾದರೆ, ನೀವು ಶ್ರೀ ಪಾಂಡುರಂಗ ರುಕ್ಮಿಣಿ ಟ್ರಸ್ಟ್ ಅಡಿಯಲ್ಲಿ ದೇವಸ್ಥಾನ ನಿರ್ಮಿಸ್ತಿದ್ದೀರಿ ಅಂತ ಹೇಳಿದ್ರಿ. ಹೌದೌದು. ಆ ಒಂದು ದೇವಸ್ಥಾನದ ನಿರ್ಮಾಣದ ಹಂತ ಯಾವ ರೀತಿಯಲ್ಲಿದೆ, ಯಾವ ಪ್ರಗತಿಯಲ್ಲಿದೆ, ಈ ಪ್ರೆಸೆಂಟ್ ಯಾವ ಹಂತದಲ್ಲಿದೆ ಗುರುಗಳೇ ದೇವಸ್ಥಾನದ ನಿರ್ಮಾಣ? ಪಾಂಡುರಂಗ ರುಕ್ಮಿಣಿ ಟ್ರಸ್ಟಲ್ಲಿಂದ ನಾವು ಬೈರಾಪುರ ಅಂದರೆ ಕೊಪ್ಪಳ ಜಿಲ್ಲಾ ಕನಗಿರಿ ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಶ್ರೀ ಪಾಂಡುರಂಗ ರುಕ್ಮಿಣಿ ದೇವಸ್ಥಾನವನ್ನು ನಾವು ಗುಡಿಯನ್ನು ಸ್ಥಾಪನೆ ಮಾಡಿದ್ದೀವಿ. ಗುಡಿ ಗರ್ಭಗುಡಿ 11 ಫುಟ್ 3 ಇಂಚು ಗರ್ಭಗುಡಿ ಮಾಡಿದ್ದೀವಿ. ಆಮೇಲೆ ಗೋಪುರನೂ ಆಗಿದೆ, ಟೈಲ್ಸು, ಗ್ರಾನೈಟು, ಆಮೇಲೆ ಸುತ್ತ ಕಂಡಾಪಟ್ಟಿ ಒಂದು ಕನಿಷ್ಠ ಅಂದರೆ ಒಂದು 7-8 ಫುಟು ತೆಗ್ಗು ಪ್ರದೇಶ ಅದು. ಅದೆಲ್ಲ ಮಣ್ಣು ಹಾಕಿ ಎಲ್ಲ ವ್ಯವಸ್ಥೆ ಮಾಡೀವಿ. ಇನ್ನು ಮುಂದೆ ಬಂಕ ಮತ್ತು ಗುಡಿ ಪೇಂಟಿಂಗು ಇನ್ನೂ ಸುಮಾರು ಒಂದು ಕಾಲು ಭಾಗ ಮೇಲೆ ಕೆಲಸ ಬಾಕಿ ಉಳಿದಿದೆ. ಗುರುಗಳೇ, ನೀವು ಹೇಳಿದ್ರಿ ಇನ್ನೂ ದೇವಸ್ಥಾನದ ಹಂತ ಕಾಲು ಭಾಗದಷ್ಟು ಮಿಕ್ಕಿದೆ ಅಂತ ಹೇಳಿದ್ರಿ. ಈ ಕಾರ್ಯಕ್ರಮದ ಮುಖಾಂತರ ನೀವು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥರಲ್ಲಿ ಹಾಗೂ ಶ್ರೀ ಪಾಂಡುರಂಗನ ಭಕ್ತರಲ್ಲಿ ಈ ಕಾರ್ಯಕ್ರಮ ಮುಖಾಂತರ ನೀವು ದೇಣಿಗೆ ಕೇಳೋದಾದರೆ ಕೇಳ್ಬೋದು ಗುರುಗಳೇ. ಪಾಂಡುರಂಗ ರುಕ್ಮಿಣಿ ಟ್ರಸ್ಟ್ ಗುಡಿಯನ್ನು
ಕಟ್ಟೋ ಇನ್ನು ಕಾಲು ಭಾಗ ಮೇಲೆ ಜಾಸ್ತಿನೇ ಇದೆ. ಸುಮಾರು ಈಗ ಒಂದು 8-10 ಲಕ್ಷ ರೂಪಾಯಿ ಖರ್ಚು, 8-10 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅದಕ್ಕೆ ಯಾರಾದರೂ ಭಕ್ತರು ಪಾಂಡುರಂಗ ರುಕ್ಮಣಿ ಟ್ರಸ್ಟ್ ಕಮಿಟಿ ಅವರಿಗೆ ಕೊಡಬೇಕಾದವರು ಕೆಳಗಿನ ಸಂಖ್ಯೆ, ಫೋನ್ ನಂಬರು ಮತ್ತು ಅಕೌಂಟ್ ನಂಬರ್ ಇರ್ತದೆ. ಅದಕ್ಕೆ ಎಲ್ಲರೂ ತನುಮನದಿಂದ ಸಹಕರಿಸಿ ಶ್ರೀ ಪಾಂಡುರಂಗ ರುಕ್ಮಣಿ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗುರುಗಳೇ, ನೀವು ಸುಮಾರು ವರ್ಷಗಳಿಂದ ಈ ಒಂದು ಕುಡಿತ ಚಟವನ್ನು ಬಿಡಿಸ್ತಾ ಬಂದಿದ್ದೀರಾ. ಇವತ್ತು ಯಾರಾದರೂ ನಿಮ್ಮ ಹತ್ರ ಬಂದು ನಮ್ಮ ಮನೆಯಲ್ಲಿ ನಮ್ಮ ಹುಡುಗ ಆಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಹೌದು, ಕುಡಿತಕ್ಕೆ ಒಳಗಾಗಿದ್ದಾರೆ, ಅದಕ್ಕೆ ಭಾಳ ಅಡಿಕ್ಟ್ ಆಗಿದ್ದಾರೆ, ಈ ಒಂದು ಚಟದಿಂದ ನೀವು ಇವರನ್ನು ಮುಕ್ತ ಮಾಡ್ರಿ ಅಂದರೆ ಇವತ್ತಿಗೂ ನೀವು ಆ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂತ. ಅದು ನಮ್ಗೆ ಮೂಲ, ನಮ್ಮದು ವೃತ್ತಿ ಅದೇ ಮೂಲ. ನಮ್ಗೆ ಏನಪ್ಪ ಅಂದ್ರೆ ನಾವು ಸುಮಾರು ವರ್ಷಗಳಿಂದ ಯಾವ ಥರ ಆಗಿ ನಮ್ಮ ಜೀವನ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿವಿ. ಇನ್ನೊಬ್ಬರನ್ನ ಹಾಳು ಮಾಡಬಾರದು, ಹಾಳಾಗೋರನ್ನ ನಾವು ಒಳ್ಳೆ ದಾರಿಗೆ ತರೋದೇ ನಮ್ಮದು ಮೂಲ ಉದ್ದೇಶ. ನಮ್ಮದು ಅವ್ರನ್ನ ನಮ್ಗೆ ಎಷ್ಟೇ ತೊಂದರೆ ಆಗಲ್ಲ, ನಮ್ಮ ಕೆಲಸ ಬಿಟ್ಟಾದರೂ ಶನಿವಾರ ಬುಧವಾರ ಹಳೆ ಜೂಟಿಗೆ ಗ್ರಾಮದಲ್ಲಿ ನಮ್ಮ ಮನೆಯಲ್ಲಿ ಒಂದು ಪೀಠ ಮಾಡೀವಿ. ಆ ಪೀಠದಲ್ಲಿ ಶನಿವಾರ ಬುಧವಾರ ನಂಬರಿಗೆ ಫೋನ್ ಮಾಡಿ ಬರ್ತಾರೆ. ಬಂದವರಿಗೆ ನಾವು ಮಾಲಾಧಾರಣೆ ಮಾಡ್ತೀವಿ, ಬೋಧನೆ ಮಾಡಿ ಗುರುಗಳು ಆಜ್ಞೆ ಪ್ರಕಾರ ನಾವು ಮಾಲಾಧಾರಣೆ ಮಾಡ್ತೀವಿ. ಒಂದು ಒಳ್ಳೆ ಕಾರ್ಯಕ್ರಮ ಗುರುಗಳೇ. ಪ್ರತಿ ವಾರ ಆಗಿರ್ಬೋದು, ಹೌದು, ಪ್ರತಿ ತಿಂಗಳಾಗಿರ್ಬೋದು, ನಿಮ್ಮ ಸೇವೆ ನಿರಂತರವಾಗಿದೆ. ನಿರಂತರವಾಗಿದೆ, ನಿರಂತರ ಇರ್ತದೆ. ಅದೇ ಗುರುಗಳೇ, ನೀವು ದುಶ್ಚಟಕ್ಕೆ ಒಳಗಾಕಿನ ಮುಂಚೆ ನಿಮ್ಮ ಜೀವನ ಹೇಗಿತ್ತು, ದುಶ್ಚಟದಿಂದ ಹೊರ ಬಂದ ಮೇಲೆ ನಿಮ್ಮ ಜೀವನ ಯಾವ ರೀತಿ ಇದೆ, ಹೌದು, ಅಂದಿಗೂ ಇಂದಿಗೂ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ? ಭಾಳ ಅವಾಗ ಮೊದಲಿಗೂ ಇವಾಗಿಗೂ ಭಾಳ ಡಿಫ್ರೆನ್ಸ್ ಆಗಿದೆ. ಯಾವ ಥರಪ್ಪ ಅಂದ್ರೆ ಮೊದಲು ನಮ್ಮನ್ನು ಒಂದು ಕೀಳಾಗಿ ನೋಡ್ತಾ ಇದ್ರು, ಏನೂ ಕಾರ್ಯಕ್ರಮಕ್ಕೆ ಕರಿತಾ ಇರಲಿಲ್ಲ, ಆ ಥರ ಇದ್ವಿ. ಇವಾಗ ಮಾಲಾಧಾರಣೆ ಮಾಡಿಕೊಂಡು ಆಮೇಲೆ ಮತ್ತೆ ಎಲ್ಲರಿಗೆ ಮಾಲಾಧಾರಣೆ ನಾವು ಮಾಡ್ತಾಯಿದ್ದೀವಿ. ಅಂದಮೇಲೆ ಈಗ ಎಲ್ಲಿಗೆ ಹೋದರೂ ಕರ್ನಾಟಕ, ಮಹಾರಾಷ್ಟ್ರ, ಆಮೇಲೆ ಆಂಧ್ರ ಪ್ರದೇಶ, ಯಾರನ್ನಾದರೂ ಕೇಳಿದ್ರಲ್ಲಿ ಹಳೆ ಜೂಟಿಗೆ ವೆಂಕಟೇಶಪ್ಪ ಮಹಾರಾಜರು ಹೆಂಗಪ್ಪ ಅಂದರೆ ಹೇಳ್ತಾರೆ ಅವರು. ಆ ಥರ ಗುರುಗಳೇ, ಇಷ್ಟೊತ್ತು ನೀವು ನಮಗೆ ಮಾಹಿತಿ ಹಂಚ್ಕೊಂಡ್ರಿ, ನಿಮ್ಮ ಜೀವನದಲ್ಲಿ ಆಗಿರತಕ್ಕಂಥ ಘಟನೆಗಳ ಬಗ್ಗೆ ಆಗಿರ್ಬೋದು, ಎಲ್ಲದರ ಬಗ್ಗೆ. ನಿಮ್ಮ ಒಂದು ಈಗಿನ ಪ್ರಸ್ತುತ ಜೀವನ ಯಾವ ರೀತಿ ಇದೆ ಗುರುಗಳೇ? ಈಗಿನ ನಮ್ಮ ಜೀವನ ಅಂದರೆ ವೈಕುಂಠದಲ್ಲಿ ಜೀವನ ಯಾವ ಥರ ಮಾಡ್ತಾರ ಆ ಥರ ಇದೆ ನಮ್ಮದು. ಅಷ್ಟು ಸುಖಕರವಾಗಿರ್ಬೋದು, ಅಷ್ಟು ಭಕ್ತಿ ಮಾರ್ಗವಾಗಿರ್ಬೋದು, ಎಲ್ಲ ರೀತಿಯಿಂದ. ನಮಗೆ 3 ಜನ ಮಕ್ಕಳು, ಒಬ್ಬರು ಗಂಡು ಮಗು, 2 ಹೆಣ್ಣು ಮಕ್ಕಳು. ಅಶೋಕ್ ನಾಯಕ್ ಅಂತ ಅವರು ಒಂದು ಅಂಗಡಿ ಮಾಡಿಕೊಟ್ಟಿವಿ, ಬಟ್ಟೆ ಅಂಗಡಿ ಒಂದು, ಟೇಲರ್ ಅಂಗಡಿ ಒಂದು. ಒಬ್ಬ ಹೆಣ್ಮಗಳ ಗುಡುಗುಂಟಿಗೆ ನಮ್ಮ ರಿಲೇಷನ್ ಒಳಗೆ ಮದುವೆ ಆಗಿದೆ. ಒಬ್ಬ ಹೆಣ್ಮಗಳು ಮದುವೆ ಇನ್ನೂ ಮಾಡಿಲ್ಲ, ಅವ್ರನ್ನ ನೋಡು. ಈಗ ಏನಪ್ಪ ಅಂದ್ರೆ ಎಲ್ಲ ರೀತಿಯಿಂದ, ಒಂದು ರೀತಿ ಅಲ್ಲ, ಯಾವುದೇ ನಮಗೆ ಸಮಸ್ಯೆ ಇಲ್ಲ. ಜೀವನ ಸುಗಮವಾಗಿ ನಮ್ಮ ಸಂಸಾರ ಸಾಗಿದೆ. ಗುರುಗಳೇ, ನಿಮಗೂ ಕೂಡ ಗೊತ್ತು, ಈಗಿನ ಕಾಲದ ಯುವಕರು ಭಾಳ ಸಣ್ಣ ವಯಸ್ಸಿಗೆ ದುಶ್ಚಟಕ್ಕೆ ಬಲಿಯಾಗ್ತಿದ್ದಾರೆ. ಹೌದು. ಆ ಒಂದು ದುರ್ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಈಗಿನ ಯುವಕರಿಗೆ ಹೇಳೋದು ಅಂದರೆ, ಈ ದುರ್ಚಟ ಎಂಬುದು ದೊಡ್ಡ ರೋಗ. ಇದು ಈ ರೋಗದಿಂದ ನೀವು ಹೊರಗೆ ಬರಬೇಕಂದ್ರೆ ಭಾಳ ಕಷ್ಟ ಆಯ್ತು. ಮೊದಲು ಬೀಳಬಾರ್ದು, ಬಿದ್ದ ಮೇಲೆ ಹೊರಗೆ ಬರೋಕ್ಕಾಗಲ್ಲ. ಇವು ಏನು ನಾವು ಎಲ್ಲಿ ಹೋತು, ಯಾರ್ದು ಸವಾಸ ಮಾಡಬೇಕು, ಎಂಥವ್ರು ಸವಾಸ ಮಾಡಬೇಕು, ನಾವು ಎಲ್ಲಿ ಕುಂದಿರ್ಬೇಕು, ಏನು ಕುಡಿಬೇಕು, ಏನು ತಿನ್ಬೇಕು ಎಂಬುದು ಮೊದಲು ನಿಮ್ಮ ಮನಸ್ಸಿನೊಳಗೆ ಇರಬೇಕು. ಮತ್ತು ತಂದೆ ತಾಯಿ ಆದವರು ಇವು ನನ್ನ ಮಗ ಏನು ಮಾಡ್ತಾನೆ, ಎಷ್ಟು ಗಂಟೆಗೆ ಬರ್ತಾನೆ, ಎಷ್ಟು ಗಂಟೆಗೆ ಇಲ್ಲ, ಇವ್ರ ದೋಸ್ತರು ಎಂಥವ್ರು ಇದಾರ, ಇದನ್ನು ಅಬ್ಸರ್ವ್ ಮಾಡ್ತಿರ್ಬೇಕು ತಂದೆ ತಾಯಿ ಆದವರು. ಮೊದಲು ಬರೀ ತಂದೆ ನಮ್ಮ ಮಗ ಶಾಲೆಗೆ ಓದ್ತಾನ, ನಮ್ಮ ಮಗ ಎಲ್ಲಿಂದ ಓದ್ತಾನ, ಅಲ್ಲಿಂದ ಬರ್ತಾನಲ್ಲ. ಅವರು ಮೊದಲು ತಂದೆ ತಾಯಿ ಆದವರು ಮನೆಯ ಮೊದಲ ಪಾಠಶಾಲೆ ಅಂತ, ಆ ಥರ ಮೊದಲು ಅವ್ರನ್ನ ನೋಡಬೇಕು, ಅಬ್ಸರ್ವ್ ಯಾವಾಗ ಬರ್ತಾನೆ, ಏನು ಮಾಡ್ತಾನೆ ಅಂತ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ. ಆಮೇಲೆ ಅವರಿಗೆ ಒಳ್ಳೆಯ ಮಾರ್ಗವಾಗಿ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರನ್ನ ಒಂದು ಒಳ್ಳೆಯ ಮಾರ್ಗದಿಂದ ಅವ್ರನ್ನ ಇದು ಮಾಡ್ಬೋದು. ನಿಮ್ಮ ಮನೆಯಲ್ಲಾಗಲಿ ಅಥವಾ ಆಜು ಬಾಜು ಯಾರಾದರೂ ಕುಡಿತಾ ಇದ್ದರೆ
ಅವ್ರನ್ನ ಕರ್ಕೊಂಬಂದ್ರೆ ನಮ್ಮ ಕಡೆ ನಾವು ಬೋಧನೆ ಮಾಡಿ ಅವರು ದುರ್ಚಟದಿಂದ ಮುಕ್ತಿಗೊಳಿಸ್ತು. ಗುರುಗಳೇ, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಅದೇ ರೀತಿ ನಮ್ಮ ಬಿಜಿಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಪ್ರೀತಿಯ ಕಿರುಕಾಣಿಕೆ. ಗುರುಗಳೇ, ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನೋಡಿದ್ರಿ, ನೀವು ಕೂಡ ಭಾಗಿಯಾಗಿದ್ರಿ. ಹೌದು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಒಂದೆರಡು ಮಾತು ಹೇಳ್ಬೇಕಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಯೂಟ್ಯೂಬು ಚಾನಲ್ ಅವರು ಈ ಚಾನಲ್ನಿಂದ ಎಷ್ಟೋ ಜನ ಯುವಕರು ಮತ್ತು ವೃದ್ಧರು ನಾನಾ ರೀತಿ ಭಾವನೆಗಳು ವ್ಯಕ್ತಪಡಿಸ್ತಾರೆ. ಇಂಥ ಚಾನಲ್ಗಳು ನಮ್ಮ ಹಳ್ಳಿಯಲ್ಲಿ ಇಲ್ಲಲ್ಲ. ಯಾಕಂದ್ರೆ ಒಬ್ಬೊಬ್ಬ ವ್ಯಕ್ತಿ ಎಂತೆಂಥ ವ್ಯಕ್ತಿನ ತಂದು ಸಮಾಜಕ್ಕೆ ಇವರು ತೋರಿಸ್ತಾರೆ. ಆ ಸಮಾಜ ಏನಾಗುತ್ತಪ್ಪ ಅಂದ್ರೆ ಈ ಥರ ಅಲ್ಲ ಅಂತ ಒಬ್ರಿಗೆ ಗೊತ್ತಿರಲ್ಲ, ಆಜು ಬಾಜು ಮನೆಯಲ್ಲೇ ಗೊತ್ತಿರಲ್ಲ ಇಂಥವು. ಅವರು ನೋಡಿ ಕಾಸಿ ಚಲೋ ಆಯ್ತಲ್ಲಪ್ಪ, ಈ ಚಾನಲ್ ಈ ಥರ ಇದು ಮಾಡ್ತಾರಂದ್ರೆ ನಾವು ನೋಡಬೇಕು ಅಂತಾರೆ. ಪ್ರತಿಯೊಬ್ಬರು ನಾವು ಕರ್ನಾಟಕ ಜನತೆಗೆ ಹೇಳೋದು ಏನಂದರೆ, ಈ ಚಾನಲ್ ಏನಿದೆಪ್ಪ ಅಂದ್ರೆ ಒಬ್ಬರಿಂದ ಒಬ್ಬರು ಹೇಳಿ ಎಲ್ಲ ಇದು ಮಾಡಿದಪ್ಪ ಅಂದ್ರೆ ಲಕ್ಷಾಂತರ ಜನರು ಸಬ್ಸ್ಕ್ರೈಬ್ ಮಾಡ್ತಾರೆ. ಅದೇ ಥರ ಈ ಚಾನಲನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಕೃಷ್ಣ ಪಂಡರಾಪುರ ಪಾಂಡುರಂಗ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯಿಂದ ಕೊಟ್ಟು ಕಾಪಾಡಲಿ, ಇದು ಉನ್ನತಕ್ಕೆ ಹೋಗಲಂತಂದು ನಾನು ಹಾರೈಸುತ್ತೇನೆ. ಕಾರ್ಯಕ್ರಮದ ಬಗ್ಗೆ ಮತ್ತು ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ವೆಂಕಟೇಶಪ್ಪ ಸ್ವಂತರು ಹೇಳಿರೋ ಹಾಗೆ ದುಶ್ಚಟಕ್ಕೆ ಯಾರು ಕೂಡ ಬಲಿಯಾಗಬಾರ್ದು. ಅದೇ ರೀತಿ ವೆಂಕಟೇಶಪ್ಪ ಸ್ವಂತರು ಶ್ರೀ ಪಾಂಡುರಂಗ ರುಕ್ಮಿಣಿ ಟ್ರಸ್ಟ್ ಅಡಿಯಲ್ಲಿ ಬೈರಾಪುರ ಗ್ರಾಮದಲ್ಲಿ ದೇವಸ್ಥಾನವನ್ನು ನಿರ್ಮಿಸುತ್ತಿದ್ದಾರೆ. ಯಾರಾದರೂ ದಾನಿಗಳು ಧನ ಸಹಾಯ ಮಾಡುವ ಇಚ್ಛೆ ಇದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಖಾತೆ ಸಂಖ್ಯೆಗೆ ಅಥವಾ QR ಕೋಡ್ಗೆ ನಿಮ್ಮ ಧನ ಸಹಾಯವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಇನ್ನೂ ಅನೇಕ ಇಂತಹ ಒಳ್ಳೆಯ ಕಾರ್ಯಕ್ರಮಗಳಿಗಾಗಿ ನಮ್ಮ ಬಿಜಿಕಲ್ ಡೈರೀಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.